ಅರ್ಜುನ, ಏನು ಇವಳು ಹೀಗಾಡ್ತಿದ್ದಾಳೆ? ಇವಳು ಆಡೋದು ನೋಡ್ತಿದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಮ್ಮ, ಪ್ರೀತಿ ಅಂದ್ರೇನೆ ಹಾಗೆ. ನಿಜವಾದ ಪ್ರೇಮಿಗಳು ಪ್ರೀತಿಸೋರ್ಗೋಸ್ಕರ ಸಾಯಕ್ಕೂ ರೆಡಿ ಇರ್ತಾರೆ. ಇನ್ನು ಕೆಲವರು ಇರ್ತಾರೆ, ಅನುಮಾನ ಪಟ್ಟು ಗಂಡನ್ನ ಮಾನಸಿಕವಾಗಿ ಸಾಯಿಸ್ತಾರೆ. ವಿಚಿತ್ರ ನೋಡ್ದಿಯಮ್ಮ, ನೀನ್ ಸಿಗದೆ ಹೋದ್ರೆ ಸಾಯ್ತೀನೇನೋ ಹುಡುಗಿ ಒಂದ್ ಕಡೆ, ನಿನ್ ಜೊತೆ ಬಾಳಕ್ಕಾಗಲ್ಲ ಬಲವಂತ ಮಾಡಿದ್ರೆ ಸಾಯ್ತೀನಿ ಅಂತ ಹೆದರ್ಸಿ ಬಿಡುಗಡೆ ತಗೊಂಡಿರೋ ಹುಡುಗಿ ಇನ್ನೊಂದ್ ಕಡೆ. ಬಾಳಕ್ಕಾಗದೆ ಬಿಟ್ಟಿದ್ದಲ್ಲ ಸರ್, ನಿಮ್ ಬಾಳು ಬೆಳಕಾಗ್ಲಿ ಅಂತ ಬಿಟ್ಟಿರೋದು. ಏನು ಮಾಡಕ್ಕಾಗಲ್ಲ. ಜಾಸ್ತಿ ಪ್ರೀತಿಸಿದ್ದು ನನ್ ತಪ್ಪು. ಹೊಟ್ಟೆ ತುಂಬಿದವ್ರಿಗೆ ವಾಕರ್ಕೆ ಬರೋದು ಸಹಜ. ಏಯ್, ಸಾಕು ಬಿಡೋ ಅರ್ಜುನ, ಎಷ್ಟು ಚುಚ್ಚಿ ಚುಚ್ಚಿ ಮಾತಾಡ್ತೀಯ? ನನಗೆಷ್ಟು ನೋವಾಗಿದೆ ಅಂತ ನಿನ್ಗೆ ಗೊತ್ತಾಗ್ತಿಲ್ವಮ್ಮ? ನಿನಗಿಂತ ಹೆಚ್ಚು ನೋವಾಗ್ತಿರೋದು ಸೇವಂತಿಗೆ ಕಣೋ ಅರ್ಜುನ. ನೀನೇನು ಯೋಚನೆ ಮಾಡಬೇಡಮ್ಮ, ಇನ್ನು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೋ ಏನೋ, ಮೀರಾ ಯಾಕೋ ತುಂಬಾ ಅತಿಯಾಗಾಡ್ತಿದ್ದಾಳೆ. ಅರ್ಜುನ, ಒಂದ್ ವೇಳೆ ಈ ಮದ್ವೆ ಏನಾದ್ರೂ ನಿಂತೋದ್ರೆ ಅವಳು ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾಳೆ ಅಂತ ತುಂಬಾ ಭಯ ಆಗ್ತಿದೆ. ಈ ಮದ್ವೆ ನಿಲ್ಸೋ ಮಾತು ಯಾಕೆ ಆಡ್ತಿದ್ಯಾ? ನಿನಗೇನಾದ್ರೂ ಆ ಆಲೋಚನೆ ಇದೆಯಾ? ಏಯ್, ನಾನ್ ನಿಲ್ಲಿಸ್ತೀನಿ ಅಂತ ಎಲ್ಲೋ ಹೇಳ್ದೆ. ಒಂದ್ ವೇಳೆ ಏನಾದ್ರೂ ನಿಂತೋದ್ರೆ ಅವಳು ತಡ್ಕೋತಾಳ ಅಂತ. ನೀನೇನ್ ತಲೆ ಕೆಡ್ಸ್ಕೋಬೇಡಮ್ಮ. ತಲೆ ಮೇಲ್ ತಲೆ ಬಿದ್ರು ಈ ಮದ್ವೆ ನಡೆದೇ ನಡೆಯುತ್ತೆ. ನಿಲ್ಸಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ನನ್ನ ಮೀರಾ ಮಧ್ಯೆ ಈ ಅನುಮಾನ ಅನ್ನೋ ಭೂತ ಹೊಕ್ಕಿಲ್ಲ. ಆ ದೇವರೇ ಬಂದು ಈ ಅರ್ಜುನ್ ಸರಿ ಇಲ್ಲ ಅಂದ್ರು ನಂಬೋ ಹುಡುಗಿಯಲ್ಲ ಮೀರಾ. ನೋಡ್ತಾ ಇರು, ನಮಗ್ ನೋವು ಕೊಟ್ಟವ್ರ ಮುಂದೆ 100 ಕಾಲ ಬದುಕು ತೋರಿಸ್ತೀವಿ. ಎಷ್ಟು ಗಟ್ಟಿಗಿತ್ತಿ ನೀನು. ನಿನ್ ಗಂಡನ್ ಬಾಯಲ್ಲಿ ಇಂಥ ಮಾತೆಲ್ಲ ಕೇಳಿ ಕಲ್ ಬಂಡೆ ತರ ನಿಂತಿದ್ಯಲ್ಲ, ನನ್ಗೆ ಇಷ್ಟೊಂದು ಸಂಕಟ ಆಗ್ತಿದೆ. ಏನೂ ಮಾಡಕ್ಕಾಗಲ್ಲ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಹಾಗೆ ಅವ್ರವ್ರ ಕರ್ಮ ಅವರೇ ಅನುಭವಿಸ್ಬೇಕು. ಅರ್ಜುನ, ನಿನ್ ಕೈ ಮುಗಿತೀನಿ, ಇನ್ನೊಂದು ಮಾತಾಡ್ಬೇಡ ಪ್ಲೀಸ್, ಸುಮ್ನೆ ಇರೋ. ಅಯ್ಯೋ, ನಾನು ಯಾರಿಗೋ ಬೈದ್ರೆ ನಿನ್ಗೆ ಯಾಕಮ್ಮ ಸಂಕಟ ಆಗ್ತಿದೆ? ನೀನ್ ಸುಮ್ನೆ ಇರೋ ಅಂತ ಹೇಳಿದ್ನಲ್ಲ, ಮಾತಾಡ್ಬೇಡ ಅಷ್ಟೇ. ಅಮ್ಮ, ನಿನಗೆ ಪಾಪ ಪುಣ್ಯ ಕಾಡೋಕ್ ಶುರುವಾಗಿದೆ. ಮದುವೆ ದಿನ ಬರೋಷ್ಟೊತ್ತಿಗೆ ಎಲ್ಲನೂ ಉಲ್ಟಾ ಪಲ್ಟಾ ಮಾಡ್ತಾನೆ ಈ ಅರ್ಜುನ್. ಸರಿ, ನಡೀರಿ ಹೊರಡೋಣ. ಕಾಲ್ ಬರ್ತಿದೆ, 1 ನಿಮಿಷ ಇರಿ. ಒಳಗೆ ಕೂತಿರಿ, ಬರ್ತೀನಿ. ಬಾ ಸೇವಂತಿ. ಹಲೋ. ಹಾ, ಇದೇನಿದು? ಅಶ್ವಿಂದು ಇಷ್ಟೊಂದು ಮಿಸ್ ಕಾಲ್ ಇದೆಯಲ್ಲ. ಕಾಲ್ ಮಾಡ್ತೀನಿ. ಅಮ್ಮ ಮಾಡ್ತಿದ್ದಾರೆ. ಹೌದಾ, ಏನಾಯ್ತು ಅಂತ ಕೇಳು. ಹಲೋ ಅಮ್ಮ, ಫೋನ್ ಮಾಡಿದ್ರೆ ರಿಸೀವ್ ಮಾಡೋಕ್ಕಾಗಲ್ವಮ್ಮ? ಇಲ್ಲಿರೋರೆಲ್ಲ ಎಷ್ಟು ಟೆನ್ಷನ್ ಆಗಿದೀವಿ ಗೊತ್ತಾ? ಅಶ್ವಿನ್, ನನ್ನ ಫೋನ್ನ ಕಾರಲ್ಲೇ ಬಿಟ್ಟು ಹೋಗಿದ್ದೆ. ಇಲ್ಲಿ ಬರೀ ಮೀರಾ ಸರ್ಕಸ್ ನೋಡೋದೇ ಆಗೋಯ್ತು. ಈಗ ಏನಂತೆ, ಏನಾಯ್ತು ಅವಳಿಗೆ? ಏನೂ ಇಲ್ಲ ಕಣೋ, ಒಂದು ಸಣ್ಣ ಗೊಂದಲ ಆಗಿತ್ತು ಅಷ್ಟೇ. ಗಾಬರಿ ಆಗೋಂಥದ್ದು ಏನೂ ಇಲ್ಲ. ಅಂದ್ರೆ